ಪ್ರತಿಪಕ್ಷದವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸದನದ ಸಮಯವನ್ನ ಹಾಳು ಮಾಡೋದು ಬೇಡ. ದಯವಿಟ್ಟು ಏನೇ ವಿಷಯ ಇದ್ರು ಚರ್ಚೆಗೆ ನಾವು ತಯಾರಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿ ಹೇಳಿಕೆ ಮಾಡಿದ್ದಾರೆ, ಲೂಟಿ ಮಾಡಿದೆ ಸರ್ಕಾರ. ಇದು ಅವರು ಏನಾದ್ರು ಸರ್ಕಾರ ಲೂಟಿ ಮಾಡಿದೆ, ಸರ್ಕಾರ ಲೂಟಿ ದಲಿತರನ್ನ ಲೂಟಿ ಮಾಡಿದ್ದಾರೆ. ಆ ಲೂಟಿ ವಾಪಸ್ ಬರೋದು ನಾವು ಸಮಯ ನೋಡಿ ಕೊಡಲ್ಲ. ಲೂಟಿ ಮಾಡಿರೋ ಹಣ ವಾಪಸ್ ಕೊಡಬೇಕು. ಲೆಕ್ಕ ಕೊಡಿ, ದಲಿತರನ್ನ ಯಾಕೆ ಪರಿಸ್ಥಿತಿ ಇರುವಾಗ ಏನ್ ಮಾಡಬೇಕಂತ ಸದನದ ಸಮಯವನ್ನ ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡ್ತಾ ಇರೋ ಹಣ ತರಕ್ಕೆ ವಾಪಸ್ ಹೋಗ್ತಾ ಇಲ್ಲ, ಹಣ ತರಕ್ಕೆ ವಾಪಸ್ ಹೋಗ್ತಾ ಇಲ್ಲ. ಕಾಂಗ್ರೆಸ್ ಹಣ ನುಂಗಿದ್ದಾರೆ. ಹಣ ವಾಪಸ್ ಬರಲಿ, ಎಲ್ಲೋ ಚರ್ಚೆಗೆ ವಾಪಸ್ ಬರಲಿ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆಮೇಲೆ ಧರಣಿ ಮಾಡ್ಲಿ. ಇದ್ಯಾವ ಪುರುಷಾರ್ಥ ಇದು? ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ, ಎಲ್ಲೋ ಚರ್ಚೆನೆ ಮಾಡಬಹುದು. ಹಾಗೆ ಸರ್ಕಾರ ಮಂತ್ರಿಗಳೆಲ್ಲ ಆಗ್ಬೇಕಾದ್ರೆ ಎಲ್ಲ 150 ಕೋಟಿ ಕೊಟ್ಟು ಬಂದಿರೋದು. ಮಂತ್ರಿಗಳೆಲ್ಲ 150 ಕೋಟಿ ಈ 150 ಕೋಟಿ ಎಲ್ಲಿಂದ ಬಂದಿದೆ? ವಾಲ್ಮೀಕಿ ಹಗರಣದಲ್ಲಿ ದಲಿತರನ್ನ ತಿಂದು ರೈತ ಇದ್ದಾರೆಲ್ಲ, ಆ ದಲಿತರನ್ನ ವಾಪಸ್ ಬರ್ಬೇಕಿಲ್ಲಿದೆ. ಸರ್ಕಾರ ವಾಪಸ್ ಬರಬೇಕು. ದಲಿತರನ್ನ ವಾಪಸ್ ಬಂದಿಲ್ಲ ಅಂದ್ರೆ ಈ ಸರ್ಕಾರ ಕಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಳ್ತನ ಮಾಡಿರೋದ್ರಲ್ಲಿ ಇವ್ರಿಗೂ ಪಾಲಿದೆ, ಕಳ್ತನದಲ್ಲಿ. ಇವ್ರ ಅಕೌಂಟ್ಗಳಿಗೆ ಹೆಂಗೋಯ್ತು ದುಡ್ಡು, ಈ ಅಕೌಂಟ್ ಹೆಂಗೋಯ್ತು ದುಡ್ಡು, ಇವರೆಲ್ಲರೂ ಕೂಡ